ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 10ನೇ ತರಗತಿ ಗಣಿತ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಯಾವ ಥರ ಎಕ್ಸಾಮಲ್ಲಿ ಕೇಳ್ತಾರೆ ಮತ್ತು ಯಾವ ಥರ ಅವುಗಳನ್ನು ಬಿಡಿಸುವುದು. ನಾ ಏನು ಬಿಡಿಸ್ತಾ ಇದ್ದೇನಲ್ಲ, ಇವು ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವುಗಳನ್ನು ನೋಡಿ, ಕೊನೆ ತನಕ ನೋಡಿ. ಈಗ 2 ಅಂಕದ ಪ್ರಶ್ನೆ ಯಾವ ಥರ ಬಿಡಿಸುವುದು ಅನ್ನೋದನ್ನು ನೋಡೋಣ. ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ, 1 6 ಮತ್ತು 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:1 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಅನುಪಾತದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ 3:1 ಮತ್ತು 1 6 4 3 ಇವು ಏನಂದರೆ, ಈ ಥರ ನಾವು ಇದು ಭಾಗ ಪ್ರಮಾಣದ ಸೂತ್ರದ ಮೇಲಿನ ಲೆಕ್ಕ ಆಗಿದೆ. ಇದನ್ನು ಹೇಗೆ ಬಿಡಿಸಬೇಕು ಮೊದಲು ಅಂಥೇಳಿ ಇದನ್ನು ಮೊದಲು ಬರ್ಕೋಬೇಕು. ಈ ಥರ x1 y1 x2 y2 m1 m2 ಇವೆಲ್ಲ ಬೆಲೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ x1 y1 ಅಂದರೆ 1 6 x1 y1 ಆಯಿತು. x2 y2 4 3 ಇದು x2 y2 ಬೆಲೆಗಳಾಯಿತು. 3:1 ಇದು m1 ಮತ್ತು m2 ಬೆಲೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಏನು ಕಂಡುಹಿಡಬೇಕು? ಪಿ ಆಫ್ ಎಕ್ಸ್ ವೈನ ಬೆಲೆಯನ್ನು ಕಂಡುಹಿಡಬೇಕು. ಫಸ್ಟ್ ಯಾವಾಗಲೂ ಲೆಕ್ಕವನ್ನು ಕೊಟ್ಟಿದ್ರೆ ಸೂತ್ರದ ಮೇಲೆ ಲೆಕ್ಕ ಕೊಟ್ಟಿದ್ರೆ ಸೂತ್ರವನ್ನು ಕಂಪಲ್ಸರಿ ನಾವು ಬರ್ಕೋಬೇಕು. ಭಾಗ ಪ್ರಮಾಣದ ಸೂತ್ರ ಪಿ ಆಫ್ ಎಕ್ಸ್ ವೈ = m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಹೋಲ್ ಬ್ರ್ಯಾಕೆಟ್ ಕ್ಲೋಸ್. ಈಗ ಇವೆಲ್ಲ ಬೆಲೆಗಳನ್ನು ನಾವೇನು ಮಾಡೋಣ, ಈ ಒಂದು ಸೂತ್ರದಲ್ಲಿ ಹಾಕಿಕೊಳ್ಳೋಣ. ಯಾವ ಥರ ನೋಡಿರಿ, ಪಿ ಆಫ್ ಎಕ್ಸ್ ವೈ = m1 3 m2 x2 ಏನಿದೆ 4, m1 3 ಬ್ರ್ಯಾಕೆಟ್ 4 ಇದೇನೈತಿಲ್ಲ ಇಲ್ಲಿ ಗುಣಾಕಾರ ಇರ್ತದೆ, ಆದ್ದರಿಂದ ನಾನು ಬ್ರ್ಯಾಕೆಟಲ್ಲಿ ಹಾಕೊಂಡಿರೋದು, ಪ್ಲಸ್ m2 ಬೆಲೆ 1 x1 ಬೆಲೆ 1 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 3 ಪ್ಲಸ್ 1, m1 3 ಬೆಲೆ 3 ಬ್ರ್ಯಾಕೆಟ್ m2 ಬೆಲೆ 3 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ m2 1 ಬ್ರ್ಯಾಕೆಟ್ y1 ಬೆಲೆ 6 ಬ್ರ್ಯಾಕೆಟ್ ಕ್ಲೋಸ್ ಗುಣಾಕಾರ ಮಾಡಬೇಕಿದ್ನೆರಡು ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 3 ಪ್ಲಸ್ 1. ಮುಂದೆ ಇವುಗಳನ್ನು ಈಗ ಹೇಗೆ ಬಿಡಿಸ್ಬೇಕು ನೋಡೋಣ. 3 4 12 ಪ್ಲಸ್ 1 1 1 ಡಿವೈಡೆಡ್ ಬೈ 3 ಪ್ಲಸ್ 1 4, 3 3 9 ಪ್ಲಸ್ 6 1 6 ಡಿವೈಡೆಡ್ ಬೈ 3 ಪ್ಲಸ್ 1 4. ಈಗ ಇವುಗಳ ಬೆಲೆಗಳನ್ನು ಕೂಡಿಸ್ಕೊಳ್ಳೋಣ. 12 ಪ್ಲಸ್ 1 13 ಡಿವೈಡೆಡ್ ಬೈ 4, 9 ಪ್ಲಸ್ 6 15 ಡಿವೈಡೆಡ್ ಬೈ 4. ಈ ಥರ ನಮಗೆ ಪಿ ಆಫ್ ಎಕ್ಸ್ ವೈ ಬೆಲೆ ಬಂತು. ಏನು? 13/4 ಬ್ರ್ಯಾಕೆಟ್ 15/4. ಈ ಥರ ಹೆಚ್ಚಾಗಿ ಎಕ್ಸಾಮಲ್ಲಿ ನಮಗೆ ಭಾಗ ಪ್ರಮಾಣದ ಸೂತ್ರವನ್ನು ಕಂಡುಹಿಡಿಯಿರಿ ಅಂಥೇಳಿ ಕೊಟ್ಟಿರ್ತಾರೆ. ಅದನ್ನು ಈ ಥರ ನಾವು ಬಿಡಿಸ್ಕೊಳ್ಳೋದು. ಇನ್ನು ಇದೇ ಥರ ಲೆಕ್ಕನೇ ಇನ್ನೊಂದು ಲೆಕ್ಕ ಇದೆ, ಅದನ್ನು ನೀವು ಎಕ್ಸಾಂಪಲ್ ಆಗಿ ನೀವು ಬಿಡಿಸ್ರಿ ಅಂಥೇಳಿ. ಇದೇ ಥರ ಸೇಮ, ಬೆಲೆಗಳಷ್ಟೇ ಬೇರೆ. ಏನಪ್ಪ ಅಂದರೆ -1 7 ಮತ್ತು 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ಕೂಡ ಭಾಗ ಪ್ರಮಾಣ ಸೂತ್ರದ ಮೇಲಿನ ಲೆಕ್ಕ ಆಗಿದೆ. ಮೇಲೆ ನಾನು ಯಾವ ಥರ ಬಿಡಿಸಿದ್ನಲ್ಲ ಅದೇ ಥರ ಇವುಗಳ ಬೆಲೆಗಳನ್ನು ಹಾಕಿ ಭಾಗ ಪ್ರಮಾಣದ ಸೂತ್ರದಲ್ಲಿ ಹಾಕಿ ಬೆಲೆ x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ. ಇದು ನಿಮಗೆ ಮಾಡಲಿಕ್ಕೆ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿರೋದು. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಮುಂದೆ ಇನ್ನೊಂದು ಥರ ಯಾವ ಥರ ಕೇಳ್ತಾರೆ ಅನ್ನೋದನ್ನು ಮುಂದೆ ನೋಡೋಣ. 3ನೇ ಪ್ರಶ್ನೆ, A 4 6 ಮತ್ತು B XY ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು 6 5, ಆದರೆ B ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನೋಡಿರಲೇ, ಫಸ್ಟ್ A 4 6 ಇವೇನು x1 y1 ಬೆಲೆಗಳಾಗಿದೆ. B XY ಅಂದರೆ x2 y2 ಬೆಲೆ ಆಗಿದೆ.
ನಮಗೇನು ಕೊಟ್ಟಾರು, ಮಧ್ಯ ಬಿಂದುವಿನ ನಿರ್ದೇಶಾಂಕ ಆಲ್ರೆಡಿ ಕೊಟ್ಟಾರು 6, 5. ಆದ್ದರಿಂದ 6, 5 ಇವು ಎಕ್ಸ್ ಮತ್ತು ವೈ. ಅಂದರೆ ಮಧ್ಯ ಬಿಂದುವಿನ ಸೂತ್ರವನ್ನು ಇಲ್ಲಿ ಬಳಸಿ ನಾವು ಎಕ್ಸ್ ಮತ್ತು ವೈ, ಇಲ್ಲಿ ನಾವು ಎಕ್ಸ್ ವೈ, ಇಲ್ಲಿ ಎಕ್ಸ್ ವೈ ಕೊಟ್ಟಾರಲ್ಲ, ಈ ಎಕ್ಸ್ ವೈ ಬೆಲೆಗಳನ್ನು ನಾವು ಮಧ್ಯ ಬಿಂದುವಿನ ಸೂತ್ರವನ್ನು ಹಾಕಿ ಬೆಲೆ ಕಂಡುಹಿಡಿಬೇಕು. ಇದು ಒಂಥರ ಬೇರೆ ಕ್ವಶನ್ ಇದೆ. ಇದು ಕೂಡ ಇಂಪಾರ್ಟೆಂಟು, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿದೆ ಇದು ಈ ವರ್ಷದ್ದು. ಆದ್ದರಿಂದ ಹೇಗೆ ಬಿಡಿಸ್ಬೇಕು, ಫಸ್ಟ್ x1 y1 ಬೆಲೆಗಳೇನು 4, 6, x2 y2 ಬೆಲೆಗಳೇನು ಬಿ ಎಕ್ಸ್ ವೈ, ಮತ್ತು ಎಕ್ಸ್ ವೈ ಬೆಲೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂದರೆ ಎಕ್ಸ್ ವೈ 6, 5. ಈಗ ಮಧ್ಯ ಬಿಂದುವಿನ ಸೂತ್ರ ಬರ್ಕೋಬೇಕು. ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಮಧ್ಯ ಬಿಂದುವಿನ ಸೂತ್ರ ಆಯಿತು. ಬಿ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂದಾಗ ಏನಂದ್ರೆ ಈ x1 ಎಕ್ಸ್ ಮತ್ತು ವೈ ಬೆಲೆ, ಈ ಬೆಲೆಗಳನ್ನು ನಾವು ಕಂಡುಹಿಡಬೇಕು. ಈಗ ಸೂತ್ರದೊಳಗೆ ಇವು ಬೆಲೆಗಳನ್ನು ಹಾಕ್ಕೊಳ್ಳೋಣ. ಈಗ ಎಕ್ಸ್ ವೈ ಕೊಟ್ಟಾರ ನಂಗೆ ಮಧ್ಯ ಬಿಂದುವಿನ ನಿರ್ದೇಶಾಂಕ 6, 5 ಹಾಕ್ಕೊಳ್ಳೋದು ಇಸ್ ಈಕ್ವಲ್ ಟು x1 ಬೆಲೆ ಏನು, x1 ಬೆಲೆ ಏನು 4, ಆ 4ಅನ್ನು ಇಲ್ಲಿ ಹಾಕೊಂಡೇನೆ, ಪ್ಲಸ್ x2 ಬೆಲೆ ಏನು ಎಕ್ಸ್, ಆ ಎಕ್ಸನ್ನು ಇಲ್ಲಿ ಹಾಕೊಂಡೇನೆ, ಡಿವೈಡೆಡ್ ಬೈ 2 ಹಾಗೆ ಇರಲಿ, y1 ಏನು 6, 6ಅನ್ನು ಇಲ್ಲಿ ಹಾಕೊಂಡೇನೆ, ಪ್ಲಸ್ y2 ಏನು y ಪ್ಲಸ್ y ಡಿವೈಡೆಡ್ ಬೈ 2. ಈಗ ಈ 6 ಮೊದಲೇ ಬೆಲೆ 6 ಐತಲ್ಲ, ಈ ಮೊದಲನೇ ಪದ ಅವನ್ನಷ್ಟೇ ಸಪ್ರೇಟ್ ಇಟ್ಕೊಳ್ಳೋದು. 6 ಇಸ್ ಈಕ್ವಲ್ ಟು 4 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2. ಎರಡನೇ ಪದ, ಎರಡನೇ y ಐತಲ್ಲ, ಆ y-ಅನ್ನು ಇಲ್ಲಿ ಇಸ್ಕೊಟ್ಟು ಎರಡನೇ ಒಂದು ಪದ ಏನೈತಲ್ಲ ಅದನ್ನ ಈ ಸೈಡ್ ಇಟ್ಕೊಳ್ಳೋದು, 6 ಪ್ಲಸ್ ವೈ ಡಿವೈಡೆಡ್ ಬೈ 2. ಈಗ ಬಿಡಿಸ್ತಾ ಹೋಗ್ಬೇಕು. ಈ ಎರಡು ಮೇಲೆ ಬಂದಾಗ ಗುಣಾಕಾರ ಆಗ್ತೈತಿ, ಇದು ಮೇಲೆ ಬಂದಾಗ ಏನಾಗ್ತೈತಿ ಗುಣಾಕಾರ ಆಗ್ತೈತಿ, ಭಾಗಾಕಾರ ಐತಿ, ಈಗದ ಗುಣಾಕಾರ ಆಗ್ತದ. 6 ಮೇಲೆ ಬಂದಾಗ ಗುಣಾಕಾರ ಆಗ್ತೈತಿ, 6 2 12, 4 ಪ್ಲಸ್ ಎಕ್ಸ್ ಹಾಗೆ ಇಟ್ಕೊಳ್ಳೋದು. ಈ 4 ಪ್ಲಸ್ ಇದೆ, ಈ ಸೈಡ್ ಬಂದರೆ ಏನಾಗ್ತೈತಿ ಇಸ್ಕೊಲ್ ಟು, ಈ ಸೈಡ್ ಬಂದರೆ ಮೈನಸ್ ಆಗ್ತೈತಿ. 12ರೊಳಗೆ 4ಅನ್ನು ಕಳೆದ್ರೆ 8 ಇಸ್ಕೊಲ್ ಟು ಎಕ್ಸ್ ಆದ. ಆದ್ದರಿಂದ ಎಕ್ಸ್ ಬೆಲೆ ನಮ್ಗೆ 1 ಸಿಕ್ತು 8. ಈಗ ವೈ ಬೆಲೆ ಕಂಡು ಹಿಡ್ಕೋಬೇಕಾದ್ರೆ 5 ಇಸ್ಕೊಲ್ ಟು 6 ಪ್ಲಸ್ ವೈ ಡಿವೈಡೆಡ್ ಬೈ 2. ಈ 2 ಮತ್ತೆ 2 ಈ ಸೈಡ್ ಬಂದರೆ ಗುಣಾಕಾರ ಆಗ್ತದ, ಭಾಗಾಕಾರ ಇದೆ, 5 2 10, 6 ಪ್ಲಸ್ ವೈ ಹಾಗೆ ಇರಲಿ. ಈ 6 ಪ್ಲಸ್ ಐತಿ, ಇಸ್ಕೊಲ್ ಟು ಈ ಸೈಡ್ ಬಂದಾಗ ಮೈನಸ್ 6, 10ರೊಳಗೆ 6ಅನ್ನು ಕಳೆದ್ರೆ 4, ವೈ ಬೆಲೆ ಸಿಕ್ತು ನಮಗೆ 4. ಈ ಥರ ನಮಗೆ ಬಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ತು. ಎಕ್ಸ್ ವೈ ಬೆಲೆ ಏನಿತ್ತು, ಎಕ್ಸ್ ಬೆಲೆ 8, ವೈ ಬೆಲೆ 4. ಇದು ಒಂಥರ ಡಿಫ್ರೆಂಟ್ ಇತ್ತು ಕ್ವಶನ್. ಈ ಥರ ಪ್ರಶ್ನೆನೂ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ಗೋ ಥ್ರೂ ಮಾಡಿರಿ, ನೋಡ್ಕೋರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್ಗೆ ಹೋಗೋಣ. ಇದು ಕೂಡ 2 ಅಂಕದ ಪ್ರಶ್ನೆಯಲ್ಲಿ ಬರುವಂತಹ ಪ್ರಶ್ನೆ ಆಗಿದೆ. ಏನಂದರೆ 2, 3 ಮತ್ತು 4, 1 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ದೂರ ಕಂಡುಹಿಡಿಯಿರಿ ಅಂದಾಗ ದೂರ ಕಂಡುಹಿಡಿಯುವ ಸೂತ್ರವನ್ನು ಇಲ್ಲಿ ಬಳಸಬೇಕು. ಎ 2, 3 ಅಂದರೆ x1 y1, ಬಿ 4, 1 ಅಂತಂದರೆ x2 y2. ದೂರ ಕಂಡುಹಿಡಿಯುವ ಸೂತ್ರ ಏನು, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬ್ರ್ಯಾಕೆಟ್ x2 ಮೈನಸ್ x1 ಹೋಲ್ ದ ಸ್ಕ್ವೇರ್ ಪ್ಲಸ್ ಬ್ರ್ಯಾಕೆಟ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಇಲ್ಲೇ ಇವು ಬೆಲೆಗಳನ್ನು ಇಲ್ಲೇ ಹಾಕ್ಕೊಳ್ಳೋದು. x2 ಅಂದರೆ x2 ಬೆಲೆ 4, x2 ಬೆಲೆ 4, x1 ಬೆಲೆ 2, 4 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಬೆಲೆ 1 ಮೈನಸ್ y1 ಬೆಲೆ 3 ಹಾಕೇನಿ, 1 ಮೈನಸ್ 3 ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್. 4ರಲ್ಲಿ 2 ಕಳೆದ್ರೆ 2 ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಅಂದ್ರೆ 1ರಲ್ಲಿ 3 ಕಳೆಯಂಗಿಲ್ಲ, ಮೈನಸ್ 3ರಲ್ಲಿ 1ಅನ್ನು ಕಳೆದಾಗ ಮೈನಸ್ 2 ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್. 2ರ ವರ್ಗ 4 ಬ್ರ್ಯಾಕೆಟ್ 5 ಸ್ಕ್ವೇರ್ ರೂಟ್ ಹಾಗೆ ಇರಬೇಕು. 2ರ ವರ್ಗ 4 ಪ್ಲಸ್ ಮೈನಸ್ 2ರ ವರ್ಗನೂ ಕೂಡ ಏನಾಗ್ತೈತಿ, ಮೈನಸ್ ಮೈನಸ್ ಪ್ಲಸ್ ಆಗಿ 4 ಆಗ್ತದೆ. 4 ಪ್ಲಸ್ 4 ಏನಾಯಿತು 8. ಸ್ಕ್ವೇರ್ ರೂಟ್ ಆಫ್ 8ಅನ್ನು ನಾವು ಈ ಥರ ಬರೆದುಕೊಳ್ಬೇಕು. ಅಂದ್ರೆ 4 2 8ಅನ್ನು ಮಾಡ್ಕೊಂಡು 4ರ ವರ್ಗ ಎಷ್ಟಾಯ್ತು, ವರ್ಗಮೂಲ 2 ಹೊರಗೆ ಬರ್ತೈತಿ, ಸ್ಕ್ವೇರ್ ರೂಟ್ ಆಫ್ 2 ಹಾಗೆ ಉಳಿತದ. ಆದ್ದರಿಂದ ದೂರ ಕಂಡುಹಿಡಿಯೋ ಸೂತ್ರ ಡಿ ಇಸ್ಕೋ ಟು 2 ಸ್ಕ್ವೇರ್ ರೂಟ್ ಆಫ್ 2 ಮಾನಗಳು ಅಂತ ಬರೀಬೇಕು. ಈಗ ಇನ್ನೊಮ್ಮೆ ಹೇಳ್ತೀನಿ, ಸ್ಕ್ವೇರ್ ರೂಟ್ ಆಫ್ 8ಅನ್ನು ನಾವು ಸ್ಕ್ವೇರ್ ರೂಟ್ ಆಫ್ 4 ಗುಂಡ್ಲೆ 2ಅನ್ನು ರೂಟ್ 4 ಗುಂಡ್ಲೆ ರೂಟ್ 2
ಅಂತ ಸಪ್ರೇಟ್ ಮಾಡ್ಕೊಂಡು ರೂಟ್ 4 ಅಂದ್ರೆ 2 ಗುಂಡ್ಲೆ 2 ಅಂದರೆ ಈ ಥರ ಬರೀಬೇಕು. ಆದ್ದರಿಂದ ಇದ್ರ ಉತ್ತರ ಏನು? 2 √2 ಮಾನಗಳು. ಈ ಥರ ನಾವು 2 ಅಂಕದ ಪ್ರಶ್ನೆಗಳನ್ನು ನಾವೇನು ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಈ ಥರ ನಾವು ಬಿಡಿಸ್ತೇವೆ. ಹಾಗಾಗಿ ಕೊನೆ ತನಕ ನನ್ನ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.